ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕ್ಷಣಕ್ಕೆ ಅದರಲ್ಲಿ ದಿನ ಅಂತಲ್ಲ, ಕ್ಷಣಕ್ಕೆ ಧರ್ಮಸ್ಥಳದ ಹತ್ಯಾಕಾಂಡ ದೊಡ್ಡದಾಗಿ ಬೆಳೀತಾ ಇದೆ. ಎಲ್ಲ ಕಡೆ ಕೇಳ್ತಾ ಇದ್ದಾರೆ, ಯಾಕೆ SIT ಯಾಕೆ ಬೇಡ ಡಿಪಾರ್ಟ್ಮೆಂಟ್ ಹೇಳಿದಾಗ ಮಾಡ್ತಾರೆ ಅಂತ ನಮ್ಮ ಸಿದ್ದರಾಮಯ್ಯನವರು. ಹೀಗಾಗಿ ಜನ ರೊಚ್ಚಿ ಹೇಳ್ತಾ ಇದ್ದಾರೆ ನಿಧಾನಕ್ಕೆ. ಸಿದ್ದರಾಮಯ್ಯನವರು ನಿಮಗೆ ಇದು ಇನ್ವೆಸ್ಟಿಗೇಷನ್ ಮಾಡೋದು ಬೇಡಾಗಿದೆ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಜಗದೀಶ್ ಅನ್ನೋದು ವಕೀಲರಂತೆ ಇವರಿಗೆ ಬೆನ್ನತ್ತಿದ್ದಾರೆ. ಆರೋಪ ಮೇಲೆ ಆರೋಪ, ಭಾಳಷ್ಟು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದ್ರಲ್ಲೂ ಅರ್ಥದ ಇಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಈಗ ಹೊಸದಾಗಿ ನಮ್ಮ ಪ್ರಕಾಶ್ ರಾಜ್, ನಿಮಗೆ ಗೊತ್ತಿದೆ ನಟ, ಅವರು ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕ್ಷಿಗಳ ನಾಶ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಯಾಕಂದ್ರೆ ಇದು ಹಿಂದಿದ್ದಂಥ ವ್ಯಕ್ತಿಗಳು ಪ್ರಬಲರಿದ್ದಾರೆ. ಯಾಕೆ ರೇಟ್ ಮಾಡ್ತಾಯಿದ್ರು? ಯಾವಾಗ 3ನೇ ತಾರೀಕು ಬಂದಿದ್ದಾರೆ, ಜುಲೈ 3ಕ್ಕೆ ಬಂದಿದ್ದಾರೆ, 4ನೇ ತಾರೀಕು FIR ಆಗಿದೆ. ಇವತ್ತಿನವರೆಗೂ ಅಲ್ಲಿ ಹೋಗಿ ಜಸ್ಟ್ ಜಾಗ ತೋರಿಸ್ತಾನ ಪಾಪ ಭೀಮ ಆ ವ್ಯಕ್ತಿ. ಆಮೇಲೆ ಎಷ್ಟಾಗಿದಾವೆ ಅವೆಲ್ಲ ತೋರಿಸ್ತಾರೆ. ಯಾಕೆ ನೀವು ತೆಗಿಸ್ತಾ ಇಲ್ಲ ಹೊರಗೆ? ಏನು ಕಾರಣ? ಓಡಿ ಹೋಗ್ತಾನೆ ಅದೊಬ್ಬ ತೆರೆ ಮರೆಸಿ. ಹೆಂಗೆ ಓಡಿ ಹೋಗ್ತಾನೆ? ಪೊಲೀಸರ ಮಧ್ಯದಲ್ಲಿ ಇರ್ತಾನೆ, ಹೆಂಗೆ ಓಡಿ ಹೋಗ್ತಾನೆ? ತೆರೆ ಹೆಂಗೆ ಮರೆಸ್ಕೊಳ್ತಾನೆ? ಏನು ಹುಚ್ಚ ಕಲ್ಪನೆಗಳಿವೆಲ್ಲ. ಇಲಾಖೆ ಹೇಳಿದಾಗ ಮಾಡ್ತಾರಂತೀವಿ, SIT ನಿರ್ಮಾಣ ಮಾಡ್ತಾರಂತ ನಮ್ಮ ಈ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರವರ ಇಲಾಖೆ ಯಾಕೆ ಹೇಳ್ಬೇಕು? ನಿಮ್ಗೆ ಡಿಸಿಷನ್ ತೊಗೊಳ್ಳೋ ಹಕ್ಕಿಲ್ವಾ? ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಎಲ್ಲರ ಒಂದು ಗೊಂದಲದ ಪ್ರಶ್ನೆ ಇರ್ಬೋದು. ಇದರಿಂದ ಭಾಳ ಪವರ್ಫುಲ್ ಇರ್ಬೋದು, ಏನೋ ಇರ್ಬೋದು. ಆದರೆ ಜನ ಬಯಸ್ತಾ ಇದ್ದಾರೆ. ಇಡೀ ಕರ್ನಾಟಕ ಎದ್ದು ನಿಲ್ತಾ ಇದೆ ಈ ವಿಷಯದಲ್ಲಿ. ಎಲ್ಲ ಕಿವಿ ಕೊಡ್ತಾ ಇದ್ದಾರೆ. ಯಾರಪ್ಪ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಯಾರು 1000 ಕೊಲೆ ಆಗಿದ್ದಾವೆ ಅಂತಾರೆ, ಯಾರು 500 ಅಂತಾರೆ, ಯಾರು 100 ಅಂತಾರೆ, ಯಾರು 300 ಅಂತಾರೆ, 400 ಅಂತಾರೆ. ಅವ್ನು ಸ್ವತಃ ಹೇಳ್ತಾ ಇದ್ದಾನೆ, ನಾನು ಎಷ್ಟು ಹುಗಿದಿದ್ದೀನಿ ಅಂತೇಳಿ. ಅವ್ನು ಬರೆದು ಕೊಟ್ಟಿದ್ದಾನೆ ರಿಟರ್ನ್ದೊಳಗೆ. ಪಾಪ ಈಗ ವಕೀಲ ಜೊತೆಗೆ ಇದ್ದಾನೆ. ಯಾಕೆ ರೀ ಸಿದ್ದರಾಮಯ್ಯ ಇದಕ್ಕೆ ಆಜ್ಞೆ ಮಾಡ್ತಾ ಇಲ್ಲ? ಇವತ್ತು ಪ್ರಕಾಶ್ ರಾಜ್ ಇದ್ದಾರೆ, ನಾಳೆ ಮತ್ತೊಬ್ರು ಹೇಳ್ತಾ ಇದ್ದಾರೆ. ಪ್ರಶ್ನೆ ಮಾಡೋದು ಸಹಜ. ಹಿಂದೆ ಭಾಳ ಬಲಿಷ್ಠ ಅದಾನ. ನನಗೂ ಕುರ್ಚಿ ಹಾರ್ತದೆ, ಅದಕ್ಕೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಏನಾದ್ರು ವಿಚಾರ ಮಾಡ್ತಾಯಿದ್ದೀರಾ? ನೀವು ಕುರ್ಚಿಗಾಗಿ ರಾಜಕೀಯ ಮಾಡ್ತಾಯಿದ್ದೀರಾ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾಯಿದ್ದಾವೆ ಸಿದ್ದರಾಮಯ್ಯರ ಮೇಲೆ ಮತ್ತು ಗೃಹ ಮಿನಿಸ್ಟರ್ ನಮ್ಮ ಪರಮೇಶ್ವರ್ ಅವ್ರ ಮೇಲೆ. ಯಾಕೆ ರೀ ಪರಮೇಶ್ವರ್ ಅವರು ಇದನ್ನು ಎನ್ಕ್ವೈರಿ ಮಾಡಿಸ್ತಾ ಇಲ್ಲ? ಇಲಾಖೆಯನ್ನು ಕೇಳೋದು ಏನದ? ಅವ್ನು ಸ್ವತಃ ಬಂದಿದ್ದಾರಲ್ಲ ಸಾಕ್ಷಿ ನಾಶ ಅಂದ್ರೆ ಯಾರನ್ನು ಕೇಳ್ತೀರಿ? ಅವ್ನು ಓಡಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದೀರಿ. ಏನೋ ಕಾರಣ? ಹೆಂಗೆ ಓಡಿ ಹೋಗ್ತಾನೆ ಅವನು? ಒಂದು ಸಣ್ಣ ಮಕ್ಕಳು ಹೇಳಿದಾಗ ಹೇಳ್ತಾ ಇದ್ದಾರೆ. ಇದರಿಂದಾಗೆ ಸರ್ಕಾರದ ಇಮೇಜ್ ಕೆಡ್ತಾ ಇದೆ ರೀ. ಸರ್ಕಾರ ಹೆಸರು ಕೆಡ್ತಾ ಇದೆ ಯಾವುದೋ ಕಾರಣಕ್ಕಾಗಿ, ಓಟ್ ಮಾಫಿಯಾ ಸಲುವಾಗಿ. ಯಾವುದು ಹಿಂದದಪ್ಪ ಅವ್ರು ಏನೋ ಮಾಡ್ತಾರಪ್ಪ ಅನ್ನೋ ಕಾರಣಕ್ಕಾಗಿ. BJPಗೂ ಏನೂ ಕೇಳ್ತಾ ಇಲ್ಲ. ಇದು ಒಂದ್ರಪ್ಪ ಅಂದ್ರೆ ವಿರೋಧ ಪಕ್ಷ ಎಷ್ಟೆಲ್ಲ ಮಾತಾಡ್ತಾರೆ, ಜಬರ್ದಸ್ತ್ ವಿರೋಧ ಮಾಡ್ತಾರೆ. ತನಿಖೆ ಮಾಡಿಸ್ಲಿಕ್ಕೆ ಯಾಕೆ ಒತ್ತಡ ಆಗ್ತಾ ಇಲ್ಲ ಅವರು ವಿರೋಧ ಪಕ್ಷದವರು? BJPಗೆ ಯಾಕೆ ಒತ್ತಡ ಆಗ್ತಾ ಇಲ್ಲ? CT ರವಿ ಏನೇನು ಉತ್ತರ ಬಂದು ಹೇಳ್ತಾರೆ ಅವರು. CT ರವಿಗೆ ಅವ್ರಿಗೆ ಏನಾಗ್ಯದ? ವಿಜೇಂದ್ರ ಅವರು ಈ ಸಮಾವೇಶದ ಬಗ್ಗೆ ಸಾಕಷ್ಟು ಟೀಕೆ ಮಾಡ್ತಾರೆ. ಇದನ್ನು ಎನ್ಕ್ವೈರಿ ಮಾಡಿಸ್ರಿ, ಮಾಡ್ರಿ, ಇದನ್ನು SIT ನೇಮಿಸೋದು ಯಾಕೆ ಹೇಳ್ತಾ ಇಲ್ಲ? ಎರಡೂ ಪಕ್ಷಗಳು ಇವತ್ತು ಏನಪ್ಪ ಅಂದರೆ ಈ ವಿಷಯದಲ್ಲೇ ಮೌನ. ಕಾಂಗ್ರೆಸ್ ಬಗ್ಗೆ ಒಂದು ಹೇಳಿ ವಿಶ್ವಾಸ ಇತ್ತವ್ರಿಗೆ, ಇಲ್ಲಪ್ಪ ಇವರು ಹಿಂದದವರು, ಹಿಂದುಳಿದವರು, ಬಿದ್ದವ್ರ ಧ್ವನಿ ಎಲ್ಲರೂ ಅವ್ರ ಬಗ್ಗೆ ಒಂದು ಪ್ರಬಲವಾದ ವಿಶ್ವಾಸ. ಆದರೆ ಇವತ್ತು ಇವ್ರು ಮಾಡೋದು ನೋಡಿದಾಗ ನೋವು ಅನ್ನಿಸೋದು. ಇಲ್ಲ ರೀ, ತನಿಖೆಗೆ ಅಂತ ಹೇಳಿದ್ರೆ ಖರೀ ನಮ್ಗೆ ಗೊತ್ತಾಗಿಲ್ಲ, ಹೊರಗೆ ಆಗ್ಯದು ಇಲ್ಲೋ. ಒಂದು ಸಿಗಲಿಲ್ಲ ಅಂದ್ರೆ ಅಲ್ಲಿ ನಿಮ್ಮ ಸತ್ತವ್ರ ಮೂಳೆಗಳಾಗಲಿ, ತಲೆಬುರುಡೆ ಆಗಲಿ, ಅವ್ರ ಶರೀರಗಳು ಸಿಗದೇ ಇದ್ದರೆ ಯಾರ ಇದನ್ನು ಹೇಳಿದಾನ, ಬರೆದು ಕೊಟ್ಟಿದ್ದಾರೆ ಆ ವ್ಯಕ್ತಿ ಮೇಲೆ ಶಿಕ್ಷೆ ರೆಡಿಯಾಗ್ರಿ. ಇದನ್ನೇ KV ಧನಂಜಯ ಅವರು ಸುಪ್ರೀಂ ಕೋರ್ಟ್ ವಕೀಲರು ಹೇಳ್ತಾ ಇದ್ದಾರೆ, ಜಗದೀಶ್ ವಕೀಲರು ಹೇಳ್ತಾ ಇದ್ದಾರೆ, ಬೆನ್ನಂತಿದ್ದಾರೆ, ಹೇಳ್ತಾ ಇದ್ದಾರೆ ಪ್ರತಿಕರಣ ಮಾಡಿರಿ, ಎನ್ಕ್ವೈರಿ ಮಾಡಿರಿ SIT ನೇಮಿಸ್ರಿ ಅಂತ. ಕಡೆಗೆ ಇದಕ್ಕೆ ಹೇಳಿದ ಮೇಲೆ ಬೇಸತ್ತು. ಯಾಕಂದ್ರೆ ಇದು ಜುಲೈ 3, 4, 5 ತಾರೀಕು ಎಷ್ಟು ರೀ? ಇವತ್ತು 19 ತಾರೀಕು. ಇಷ್ಟು ನಡುವೆ ಪಾಪ ಅವ್ರು ಇಟ್ಕೊಂಡಿದ್ದು ಹೆಚ್ಚಿಂದು. ಇಷ್ಟರೊಳಗೆ ಎಲ್ಲಾದರೂ ಅವನನ್ನು ಕೊಲೆ ಮಾಡಿದ್ದಾರೆ ಸಾಕ್ಷಿದಾರನ. ಸಾಕ್ಷಿದಾರ ನಾಶ ಆಗಲಂಥದ್ದು, ಸಾಕ್ಷಿ ನಾಶಗಳಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ವಿರೋಧ ಪಕ್ಷ. ಯಾವ ವಿರೋಧ ಪಕ್ಷ ಜಬರ್ದಸ್ತಾಗಿ ವಿರೋಧ ಮಾಡಬೇಕಾಗಿತ್ತು, ಯಾವ ವಿಷಯವನ್ನು ತೆಗೆದುಕೊಂಡು ಬೆನ್ನತ್ತಬೇಕಾಗಿತ್ತು. ಒಂದಲ್ಲ ಎರಡಲ್ಲ ರೀ, ನೂರಾರು ಅಲ್ರಿ, ಸಾವಿರಾರು ಜನ ಸತ್ತಿದ್ದಾರೆ, ಪಾಪ ಹೋಗಿದ್ದಾರೆ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಪರೀಕ್ಷೆ ಆಗಬಾರ್ದು. ಅದಕ್ಕೆ ಏನು ಬೇಕಾಗಿದೆ ರೀ? ಹೋಗುವುದು ಹೇಳ್ತಾರೆ, ಆ ಹಡ್ಡಿ ತೆಗೆಸು, ಅವ ಹಡ್ಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮನುಷ್ಯ. ತಲೆಬೋರ್ಡ್ ಜೊತೆಗೆ ತುಂಬ ಬಂದಿದ್ದಾನ. ಏನು ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರಕ್ಕೆ ಇದು ಬೇಡಾಗಿದ್ದಾನ? ಇನ್ವೆಸ್ಟಿಗೇಷನ್ ಮಾಡುವಂಥದ್ದು, SIT ನೇಮಿಸುವಂಥದ್ದು ಬೇಡಾಗಿದ್ದಾನ? ಹೋಗಲಿ, ಯಾವ್ಯಾವ ವಿಷಯಕ್ಕೆ ನೋಡ್ರಿ, ಇಡೀ ಯಾವ್ಯಾವ ವಿಷಯಕ್ಕೆ ಬರ್ತದೆ. CBI ಯಾವ್ಯಾವ ವಿಷಯಕ್ಕೆ ಬರ್ತಾನೆ ಸ್ವಯಂ ಪ್ರೇರಿತವಾಗಿ ತನಿಖೆ ಶುರು ಮಾಡ್ತದೆ. CBIಗೆ ಏನಾಗಿದೆ? ಸ್ವಯಂ ಪ್ರೇರಿತವಾಗಿ ಮಾಡೋದಕ್ಕಾಗಿ. NIAಗೆ ಏನಾಗಿದೆ? ಸ್ವಯಂ ಪ್ರೇರಿತ ಇಟ್ಕೊಂಡು ಈ ತನಿಖೆ ಮಾಡೋದಕ್ಕಾಗಿ. ಅಂದ್ರೆ BJP ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಬೇಡಾಗಿದೆ ಇದು.
ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಸಣ್ಣ ವಿಷಯ ತೆಗೆದುಕೊಂಡು ಎಷ್ಟು ಜೋರ್ದಾರಾಗಿ ಮಾತಾಡ್ತಾರೆ, ಹೋಗ್ತಾರೆ, ಬೆನ್ನತ್ತಾರೆ, ವಿರೋಧ ಮಾಡ್ತಾರೆ. ಇವತ್ತು ಎಲ್ಲಿದ್ದಾರೆ? ಸ್ವತಃ ಅವ್ರದ್ದು ಸರ್ಕಾರದ ರಾಹುಲ್ ಗಾಂಧಿ ಅವರು ಯಾಕೆ ಹೇಳಿಸಿ ಮಾಡ್ತಾ ಇಲ್ಲ, SIT ಯಾಕೆ ನೇಮಿಸ್ತಾ ಇಲ್ಲ? ಇದು ಇನ್ನೂ ಇದ್ದಂಥ ಸಾಮಾಜಿಕ ಹೋರಾಟಗಾರರ ಪ್ರತಿಯೊಬ್ಬರ ಈ ಅಭ್ಯಾಸ ಮಾಡಿದಂಥ ಅದರಲ್ಲೂ ಬಿದ್ದ ಸಮುದಾಯದ ಬಗ್ಗೆ ಅಭ್ಯಾಸ ಮಾಡಿದ್ದು ಅನುಭವಿಸಿದಂಥ ಜನ ಕೇಳ್ತಾ ಇದ್ದಾರೆ. ಇದನ್ನು ಎಲ್ಲ ಜಾತಿ ಧರ್ಮದವ್ರು ಸೇರ್ಕೊಂಡಿದ್ದಾರೆ. ಎಷ್ಟು ಆಗಿದಾವೆ ಅಂತೇಳಿ ಸಾವಿರಾರು ಅದು ನೋಡಿದಾಗ ಗೊತ್ತಾಗೋದಲ್ರಿ. ಅವ್ನು ಹೇಳ್ತಾ ಇದ್ದ ನಾವು ಸತ್ಯ ಅಂತ ಹೇಳ್ತಾ ಇರಲಿಲ್ಲ. ತನಿಖೆಗೆ ಯಾಕೆ ಆಸ್ಪತ್ರೆ ಕೊಡ್ತಾ ಇಲ್ಲ, SIT ಯಾಕೆ ನೇಮಿಸ್ತಾ ಇಲ್ಲ, ಕೇಂದ್ರ ಸರ್ಕಾರ NIA ಯಾಕೆ ನೇಮಿಸ್ತಾ ಇಲ್ಲ, ಸ್ವಯಂ ಸ್ಫೂರ್ತಿಯಿಂದ ಅದು ಸ್ವಯಂ ಒಂದು ದಾಖಲೆ ಮಾಡ್ಕೊಂಡು ಯಾಕೆ ಬೆನ್ನತ್ತಾ ಇಲ್ಲ, CBI ಯಾಕೆ ಬೆನ್ನತ್ತಾ ಇಲ್ಲ? ನೋಡ್ರಿ, ಸಿದ್ದರಾಮಯ್ಯ ವಿಷಯದಲ್ಲಿ ED ತಾನಾಗಿ ಬಂದುಬಿಡ್ತು ಮೊಡ ಹಗರದಲ್ಲೇ. ಯಾರೂ ಕರೆದಿರಲ್ಲ, ಬರ್ರಿ ಬೈ ನೀವು ಅಂತೇಳಿ. CBI ತಾನು ಬೆನ್ನತ್ತು, ಅನೇಕ ಕೇಸುಗಳಲ್ಲಿ ಬಂದದ್ದು. ಅವರು ಸ್ವಯಂ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದರಲ್ಲಿ BJP ಮತ್ತು ಕಾಂಗ್ರೆಸ್ಸಿಗರ ನಾಯಕರು ಈ ತನಿಖೆಯನ್ನು ಮಾಡಿಸೋದಕ್ಕೆ ಒಪ್ತಾ ಇಲ್ಲ. ಅಂದ್ರೆ ಅಲ್ಲಿ ಪ್ರಬಲವಾದ ವ್ಯಕ್ತಿ ಇದ್ದಾನೆ ಅನ್ನೋದು ಅವ್ರಿಗೂ ಮನವರಿಕೆ ಆಗಿದೆ. ಇದು ಹಿಂದೆ ಯಾರಿದ್ದಾರೆ ಅಂತೇಳಿ ಇದನ್ನು ಹೊರಗೆ ತೆಗೆದ್ರೆ ನಿಶ್ಚಿತವಾಗಿ ಸತ್ಯವಾಗಿ ಬರ್ತದೆ. ಸತ್ಯವಾಗಿ ಬಂದ್ರೆ ಅವ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಅದ ಅನ್ನೋದು ಭಯದಿಂದ ಇದು ಮಾಡ್ತಾ ಇದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಸಲುವಾಗಿ ಇಡೀ ಒಂದು ಎಷ್ಟು ಜನ ರೀ ಅವರು ಪಾಪ ಅಲ್ಲಿ ಸತ್ತಂಥ ಹೆಣ್ಮಕ್ಳು, ಗಂಡು ಮಕ್ಕಳು ಎಷ್ಟು ಜನ, ಅದರಲ್ಲೂ ಯುವತಿಯರು ಸಾಕಷ್ಟು ಅಂತ ಹೇಳ್ತಾರೆ. ಕೇರಳದ ಸರ್ಕಾರ ಇವತ್ತು ನಿರ್ಧಾರ ಮಾಡಿ ಅದು ಅಲ್ಲಿ ಅವರು SIT ನಮ್ಮ ಮಧ್ಯೆ ತನಿಖೆ ಮಾಡಿಸೋಕೆ ರೆಡಿ ಆಗಿದ್ದಾರೆ. ನಮ್ಮ ಸರ್ಕಾರಕ್ಕೆ ಏನಾಗಿದೆ, ಇನ್ನೂ ಇಲಾಖೆಯಿಂದ ಬರಲಿ, ಇಲಾಖೆ ಹೇಳಿದ್ರೆ ಮಾಡಿಸೋಣ. ಎಲ್ಲರೂ ಇಲಾಖೆ ಹೇಳಿದಾಗ ಮಾಡ್ತಾರೆ. ಇವರು ಸ್ವಯಂ ಅನಿಸೋದಿಲ್ವಾ? ಇಷ್ಟೆಲ್ಲ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತು, ಮತ್ತೊಂದು ಆಯಿತು, ಸಣ್ಣ ಯೂಟ್ಯೂಬರ್ ಸಹಿತ ಇವತ್ತು ಪೆನ್ ಅಂತ ಬಿಟ್ಟಿದ್ದಾರೆ. ಮತ್ತು ಈ ಬಾರಿ ಚರ್ಚೆಗಳು ದೊಡ್ಡ ಸ್ಯಾಟಲೈಟ್ TVಗಳಲ್ಲೂ ಬರಲಿಕ್ಕೆ ಶುರುವಾಗಿದೆ. ಈಗ ಇದನ್ನು ನೀವು ಯಾಕೆ SIT ನೇಮಿಸ್ತಾ ಇಲ್ಲ? ಇದಕ್ಕೆ ಸ್ವತಃ ಸಿದ್ದರಾಮಯ್ಯ ಉತ್ತರ ಹೇಳಬೇಕು. ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ಗೊತ್ತದ ಅದರಿಂದ ಯಾರಿದ್ದಾರೆ ಅಂತೇಳಿ. ಅವ್ರ ವಿರೋಧ ಹೋಗೋ ಶಕ್ತಿ ಅವ್ರಿಗಿಲ್ವಾ? ಮೋದಿಯವ್ರಿಗಿಲ್ವಾ? ನಮ್ಮ CT ರವಿ ಅವ್ರಿಗಿಲ್ವಾ? ಇದ್ರ ಬಗ್ಗೆ ಯಾಕೆ ನಮ್ಮ ವಿಜಯೇಂದ್ರ ಅವರು ಸಾಕಷ್ಟು ಈಗ ಏನು ಮೈಸೂರಲ್ಲಿ ನಡೆದಂಥ ಒಂದು ಸಮಾವೇಶದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ರೀ ಸಾಕಷ್ಟು. ಮೈ ಮೇಲೆ ಬಂದ ಹೀಗೆ ಮಾಡ್ತಾರೆ ರೀ ಇವರು, ಮುಡಾದಾಗ ಸಿಕ್ಕಿದ್ರು ಅದಕ್ಕೆ ಬಂದರು ಸಮಾವೇಶ ಮಾಡುವಂತ. ಈಗ ಇಂಥ ದೊಡ್ಡದು ನಡೆದ ಇದ್ರ ತನಿಖೆ ಆಗಲಿ ಅಂತ ಯಾಕೆ ಹೇಳ್ತಾ ಇಲ್ಲ? ಇಲ್ಲೆಲ್ಲರೂ ಕಾರಣೀಕರ್ತರಲ್ಲ, ಎಲ್ಲ ರಾಜಕೀಯ ಪಕ್ಷಗಳು, ಅದರಲ್ಲೂ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಒಂದು ರೀತಿಯಿಂದ ಅಪರಾಧಿ ಸ್ಥಾನದಲ್ಲಿದ್ದಾವೆ ಇವು ಅನ್ನೋದು ಸ್ಪಷ್ಟ ಆಗ್ತಿರೋದು. ಏನಂತೀರಿ ಇದಕ್ಕೆ? ಸಿದ್ದರಾಮಯ್ಯ ಯಾಕೆ ತೆಗೆದುಕೊಳ್ತಾ ಇಲ್ಲ? ಸ್ವಯಂ ಸ್ಫೂರ್ತಿಯಿಂದ CBI ಯಾಕೆ ಬರ್ತಾ ಇಲ್ಲ? ಮೋದಿಜಿಯವರು ಯಾಕೆ ಇದ್ರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ? ಎಲ್ಲರನ್ನೂ ಕೇಳುವಂಥ ಪ್ರಶ್ನೆ, ಯಾಕೆ SIT ಇಲ್ಲ, ಯಾಕೆ NIA ಇಲ್ಲ? ಇದಕ್ಕೆ ಉತ್ತರ ಕೊಡಬೇಕಾದವರು ಕೊಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗು ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕೆ ಒಬ್ಬರಲ್ಲ ಇಬ್ಬರಲ್ಲ ಸ್ವತಃ ಬಂದೆಲ್ಲ ಹೇಳಿದ್ದಾರೆ, ಸಾಕ್ಷಿದಾರ. ಇವತ್ತು ಪ್ರಕಾಶ್ ರಾಜ ನಾಳೆ ಮತ್ತೊಬ್ಬರು ಮುಗಿದೊಬ್ಬರು ಎದ್ದೇ ಹೇಳ್ತಾರೆ. ಯಾಕಂದ್ರೆ ಅದಷ್ಟು ನೋವಿನ ಕಥೆ ಅದ, ಅಲ್ಲಿ ನೋವುಗಳಾಗಿದ್ದಾವೆ. ಇವತ್ತು ಆ ನಿಶ್ಚಿತವಾಗಿ ಹೋಗೋದನ್ನ ಇಲ್ಲಿ ಕ್ಲಿಯರ್ ಮಾಡಬೇಕಾಗ್ಯದ. ಆ ಕ್ಲಿಯರ್ ಆಗ್ಬೋದಾ? ಸತ್ಯ ಹೊರಗೆ ಬರ್ಬೋದಾ? SIT ನೇಮಿಸ್ಬೋದಾ? NIA ನೇಮಿಸ್ಬೋದಾ? ನೀವು ಉತ್ತರ ಕೊಡ್ಲಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.